22ರಂದು ನಡೆಯುವ ಶ್ರೀ ಮಹಾಗಣಪತಿ ದೇವರ ರಥೋತ್ಸವ ಜಾತ್ರಾ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭವಾಗಿದೆ. ಈ ಒಂದು ಜಾತ್ರೆಗೆ ಭರದಿಂದ ಸಾಗಿದೆ ಸಿದ್ಧತೆ. ನೀವು ಕೂಡ ಶ್ರೀ ಮಹಾಗಣಪತಿ ದೇವರ ದರ್ಶನ ಕೂಡ ಮಾಡಬಹುದು ಹಾಗೂ ಶ್ರೀ ಮಹಾಗಣಪತಿ ದೇವಸ್ಥಾನವನ್ನು ಕೂಡ ನೀವು ವೀಕ್ಷಿಸಬಹುದು. ಇದೇ ಸಂದರ್ಭದಲ್ಲಿ ದೀಪಾಲಂಕಾರಗಳಿಂದ ಶ್ರೀ ಮಹಾಗಣಪತಿ ದೇವಸ್ಥಾನ ಕಂಗೊಳಿಸ್ತಾ ಇದೆ ಹಾಗೂ ಎದುರು ಭಾಗದಲ್ಲಿ ಭವ್ಯವಾದ ಮಂಟಪನೂ ಕೂಡ ತಯಾರು ಮಾಡಿದ್ದಾರೆ. ಹಾಗೆಯೇ ರಥೋತ್ಸವಕ್ಕೆ ರಥವು ಕೂಡ ತುಂಬ ಅದ್ಧೂರಿಯಾಗಿ ರಥದ ಕಾರ್ಯ ಮುಗಿದಿದೆ. ಹಾಗೆ ನಾಳೆ ಕೂಡ ಜಾತ್ರೆ ಪ್ರಯುಕ್ತ 8 ಗಂಟೆಗೆ ಬೆಳಗ್ಗೆ ಒಂದು ತೇರಿನ ಪೂಜೆ ಕೂಡ ಇದೆ. ಹಾಗೆ ಸಂಜೆ ರಾತ್ರಿ 8 ಗಂಟೆಯ ನಂತರ ರಥೋತ್ಸವ ಕಾರ್ಯಕ್ರಮ ಇರುತ್ತೆ. ಹಾಗೆ ಹೋಮ ಹವನಗಳಿಂದ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ಕೆ ಚಾಲನೆಯೂ ಕೂಡ ದೊರಕಿದೆ. ನೀವು ಕೂಡ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆಗೆ ಬಂದು ಶ್ರೀ ಮಹಾಗಣಪತಿ ದೇವರ ಒಂದು ಕೃಪೆಗೆ ಹಾಗೂ ಆಶೀರ್ವಾದಕ್ಕೆ ಪಾತ್ರರಾಗಿ ಅನ್ನುತ್ತಾ ನಾನು ನಿಮಗೆ ಹೇಳ್ತಿದ್ದೀನಿ. ಹಾಗೆ ಜಾತ್ರೆಗೆ ಬಂದು ನೀವು ನಿಮ್ಮ ಕುಟುಂಬದವರು ಸಮೇತ ಸೇರಿ ದೇವರ ದರ್ಶನ ಮಾಡಿ ಹಾಗೂ ಈ ಜಾತ್ರೆಯ ಈ ಮಂಟಪ ನೋಡ್ಬೋದು. ಭವ್ಯವಾದ ಈ ಮಂಟಪ ಕೂಡ ತಯಾರಾಗಿದೆ. ಪೂರ್ಣ ಸಿದ್ಧತೆಯೂ ಕೂಡ ಆಗಿದೆ. ಹಾಗೆ ಈ ದಿನ ಕಳಸದ ಪೂಜೆ ಕೂಡ ನಡೆಯಿತು. ಶ್ರೀ ಮಹಾ ಗಣಪತಿಯ ಈ ರಥೋತ್ಸವಕ್ಕೆ ಈ ಕಳಶವನ್ನು ಕೂರಿಸ್ತಾರೆ. ಹಾಗೆ ತೇರು ಕೂಡ ಪೂರ್ಣ ಸಿದ್ಧತೆಗೊಂಡಿದೆ. ಇಲ್ಲಿನ ಸ್ಥಳೀಯ ಯುವಕರು ತಮ್ಮ ಶ್ರಮಪಟ್ಟು ಹಗಲು ರಾತ್ರಿ ಅನ್ನದೇ ಈ ಒಂದು ತೇರಿನ ಕೆಲಸ ಕೂಡ ಮುಗಿಸಿದ್ದಾರೆ. ಹಾಗೆ ಇಲ್ಲಿನ ಭಟ್ರು ಕೂಡ ಕಳಸಕ್ಕೆ ಒಂದು ಪೂಜೆ ಸಲ್ಲಿಸಿ ಆರತಿ ಎತ್ತುವ ಮೂಲಕ ಪೂಜೆ ಸಲ್ಲಿಸಿದ್ದಾರೆ. ಹೀಗೆ ನಮ್ಮ ಚಾನಲ್ನ ವೀಕ್ಷಿಸಿ ಮತ್ತು ಎಲ್ಲ ಕಡೆ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಶೇರ್ ಮಾಡಿ ಅಂತ. ಹೀಗೆ ಪ್ರತಿದಿನದ ಸುದ್ದಿಗಳನ್ನು ನಮ್ಮ ಲೈವ್ ಸಾಗರ್ನ K15ನಲ್ಲಿ ವೀಕ್ಷಿಸಬಹುದು. ಹೀಗೆ ಸ್ನೇಹಿತರು ಕೂಡ ಮಾವಿನ ತೋರಣ ಎಲ್ಲ ಕಟ್ಟಿ ತೇರಿನ ಅಲಂಕಾರ ಮಾಡ್ತಿದ್ದಾರೆ. ಹಾಗೂ ತೇರಿಗೂ ಕೂಡ ಅಷ್ಟೇ ತುಂಬ ಅದ್ದೂರಿಯಾಗಿ ಇರುವಂಥ ಬಾಳೆಹಣ್ಣಿನ ಹಾಗೂ ತೆಂಗು ಮತ್ತು ಜನರು ಕೊಟ್ಟಂತಹ ಫಲ ಪುಷ್ಪಗಳನ್ನೆಲ್ಲ ಕಟ್ಟಿದ್ದಾರೆ. ಅದನ್ನು ಕೂಡ ನೀವು ಕಾಣ್ಬೋದು. ಹಾಗೆಯೇ ಮತ್ತೆ ಇನ್ನೊಂದು ಸತಿ ಹೇಳ್ತಾ, ಪ್ರತಿ ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಒಂದು ಗಣಪತಿ ಜಾತ್ರೆಗೆ ನೀವು ಕೂಡ ಹೆಚ್ಚೆಚ್ಚಾಗಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು ಶ್ರೀ ಮಹಾಗಣಪತಿ ದೇವರ ಒಂದು ಬೆಳ್ಳಿ ರಥವನ್ನು ಕೂಡ ಇಲ್ಲಿ ಕಾಣ್ಬೋದು ನೀವು. ಅದಕ್ಕೂ ಕೂಡ ಹೂವಿನ ಅಲಂಕಾರವಾಗಿ ಪೂರ್ಣ ಸಿದ್ಧತೆಗೊಂಡಿದೆ. ಹಾಗೆ ಕೊನೆಯಲ್ಲಿ ಕಳಸ ಕೂಡ ಹಾಕಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಶ್ರೀ ಮಹಾಗಣಪತಿ ದೇವಸ್ಥಾನ ಸಾಗರ ಇಲ್ಲಿ ರಥದ ಪೂಜಾ ಕಾರ್ಯ ನಡೆಯಲಿದೆ. ಧನ್ಯವಾದಗಳು.